ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 77 ನವೆಂಬರ್ 27, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಕಿಡಿಗೇಡಿ ಧಾತು. ಧಾತುಪಟ್ಟಿ ಅಥವಾ ಪಿರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕ ಅನ್ನುವಂತಹ ವಿಷಯದ ಬಗ್ಗೆ ಜಾಣ ನುಡಿಯಲ್ಲಿ ಕಳೆದ 56 ವಾರಗಳಿಂದ ಬರಿತಾ ಬಂದಿದ್ದೀವಿ. ಪ್ರತಿ ವಾರ ಒಂದೊಂದು ಧಾತುವಿನ ಬಗ್ಗೆ ಕೆಲವು ಸ್ವಾರಸ್ಯಕರವಾದಂತಹ ಸಂಗತಿಗಳನ್ನ ಮಾತಾಡ್ತಾ ಬಂದಿದ್ದೀವಿ. ಇದುವರೆಗೂ ಆಗದಂತಹ ಸಂಕಟ ಇವತ್ ಆಗ್ತಾ ಇದೆ ಅಂತ ನಾನು ಹೇಳಿದ್ರೆ ನೀವು ನಂಬಲೇಬೇಕು. ಇದುವರೆಗೂ ಧಾತುಪಟ್ಟಿಯನ್ನ ಎದುರಿಗೆ ಇಟ್ಕೊಂಡು ಅದರಲ್ಲಿ ಒಂದಾದ ನಂತರ ಇನ್ನೊಂದು ಅನ್ನೋ ಹಾಗೆ ಪಟ್ಟಿಯಲ್ಲಿ ಇರುವಂತಹ ಧಾತುಗಳ ಬಗ್ಗೆ ಹೇಳ್ತಾ ಇದ್ವಿ. ಆದರೆ ಇವತ್ತು ಯಾವ ಧಾತುವಿನ ಬಗ್ಗೆ ಮಾತಾಡಬೇಕು ಅನ್ನುವಂತಹ ಗೊಂದಲ ಆರಂಭವಾಗಿದೆ. ಇದಕ್ಕೆ ಕಾರಣ ಈ ಧಾತುಪಟ್ಟಿನೇ. ಇದುವರೆಗೆ ಇದರಲ್ಲಿ 1 ರಿಂದ 56ರವರೆಗೂ ಪರಮಾಣು ಸಂಖ್ಯೆ ಇರುವಂತಹ ಧಾತುಗಳನ್ನ ಒಂದೊಂದನ್ನಾಗಿ ಪರಿಚಯಿಸಿದೀವಿ. ಹೊಸದಾಗಿ ಪರಿಚಯ ಮಾಡಬೇಕಾದಂತಹ ಪ್ರತಿಯೊಂದು ಧಾತುವು ಅದಾಗಷ್ಟೇ ಪರಿಚಯಿಸಿದ ಧಾತುವಿನ ಪಕ್ಕದಲ್ಲೇ ಇದ್ದಂತಹ ಧಾತು ಆಗಿತ್ತು. ಆದ್ರೆ ಇವತ್ತು ಹಾಗಿಲ್ಲ. ಕಳೆದ ಜಾಣ ನುಡಿಯಲ್ಲಿ ನಾವು ಪರಿಚಯಿಸಿದ್ದು 57ನೆಯ ಸ್ಥಾನದಲ್ಲಿದ್ದ ಲ್ಯಾಂಥಾನಂ ಎನ್ನುವ ಧಾತುವನ್ನ. ಅಂದ ಮೇಲೆ ಇದರ ನಂತರ 58ನೆಯ ಧಾತು ಇರಬೇಕಲ್ವಾ? ನಾವು ಧಾತು ಪಟ್ಟಿಯಲ್ಲಿ ಧಾತುಗಳನ್ನ ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಜೋಡಿಸುತ್ತಿರುವುದರಿಂದ ಮುಂದಿನ ಧಾತು 58ನೇದಾಗಬೇಕು. ಹಾಗಂತ ಒಮ್ಮೆ ಧಾತು ಪಟ್ಟಿಯ ಮೇಲೆ ಕಣ್ಣಾಡಿಸಿದರೆ ನಿಮಗೆ ಗಾಬರಿಯಾಗಬಹುದು. ಲ್ಯಾಂಥಾನಮ್ಮಿನ ನಂತರ ನಮಗೆ ಕಾಣೋದು 72ನೆಯ ಸಂಖ್ಯೆಯ ಧಾತು. ಇದುವೇ ಗೊಂದಲಕ್ಕೆ ಕಾರಣ. ಲ್ಯಾಂಥಾನಮ್ಮಿನ ನಂತರ ಗೂಡಿನಲ್ಲಿ ಇಟ್ಟಿರುವ ಪರಮಾಣು ಸಂಖ್ಯೆ 72ರ ಧಾತುವನ್ನ ಪರಿಚಯಿಸಲು ಅಥವಾ ಲ್ಯಾಂಥಾನಮ್ಮಿನ ಗುಣಗಳೇ ಪ್ರಧಾನವಾಗಿರುವಂತಹ ಲ್ಯಾಂಥಾನೈಡುಗಳೆನ್ನುವಂತಹ ಗುಂಪಿನಲ್ಲಿ ಇರುವಂತಹ 58ನೆಯ ಧಾತುವನ್ನ ಪರಿಚಯಿಸಬೇಕು ಅನ್ನುವಂತಹ ಗೊಂದಲ ಆರಂಭವಾಗಿತ್ತು. 58ನೆಯ ಧಾತು ಬೇಕೆ 57ರ ಪಕ್ಕದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದು ಸುದೀರ್ಘವಾದ ವಿವರಣೆಯನ್ನೇ ನಾನು ಕೊಡ್ಬೇಕೀಗ. ಚುಟುಕಾಗಿ ಹೇಳಬೇಕಂದ್ರೆ ಇದರ ಹಾಗೂ ಇದರ ನಂತರ ಬರುವಂತಹ ಮುಂದಿನ ಇನ್ನೂ 13 ಧಾತುಗಳೆಲ್ಲದರಲ್ಲಿಯೂ ಅಧಿಕವಾಗುತ್ತಲಿರುವಂತಹ ಎಲೆಕ್ಟ್ರಾನ್ಗಳು ಬೇರೆಯೇ ಆದ ಹೊಸ ಪಥದಲ್ಲಿ ಕೂಡಿಕೊಳ್ಳುತ್ತವೆ. ವಿಚಿತ್ರ ಅಂದ್ರೆ ಈ ಎಲೆಕ್ಟ್ರಾನ್ಗಳು ಲ್ಯಾಂಥಾನಮ್ಮಿನಲ್ಲಿ ಅತಿ ಹೊರಗೆ ಇರುವ ಎಲೆಕ್ಟ್ರಾನ್ಗಿಂತಲೂ ಒಳಗಿನ ಪಥದಲ್ಲಿ ಇರುವಂತಹವು. ಹೀಗಾಗಿ ಇವುಗಳೆಲ್ಲವುಗಳ ರಾಸಾಯನಿಕ ಗುಣಗಳು ಹೆಚ್ಚು ಕಡಿಮೆ ಲ್ಯಾಂಥಾನಮ್ಮಿನಂತೆಯೇ ಇದೆ. ಇದರ ಫಲವಾಗಿ ಇವೆಲ್ಲವನ್ನ ಒಂದೇ ಗೂಡಿನಲ್ಲಿಟ್ಟು ಲ್ಯಾಂಥಾನೈಡುಗಳು ಅಂತ ವಿಜ್ಞಾನಿಗಳು ಗುಂಪುಗೂಡಿಸಿಬಿಟ್ಟಿದ್ದಾರೆ. ಈ ಗುಂಪಿನಲ್ಲಿ ಮೊದಲಿಗನಾದಂತಹ ಧಾತುವೇ ಸೀರಿಯಂ. ನಿಯಮಾನುಸಾರವೇ ಈ ಧಾತುವಿನ ಪರಿಚಯ ಮಾಡಿಕೊಳ್ಳೋಣ. ಸೀರಿಯಂ ಕೂಡ ಒಂದು ಲೋಹ. ಎಲ್ಲಾ ಲೋಹಗಳಂತೆ ಇದರ ಬಣ್ಣವೂ ಸಹ ತುಸು ಬೂದು ಬಣ್ಣ. ಸ್ವಲ್ಪವೇ ಗಾಳಿಗೆ ತೆರೆದುಕೊಂಡ್ರೂ ಸಹ ಸೋಡಿಯಂ ಪೊಟ್ಯಾಷಿಯಂನಂತೆ ಇದು ತೇವ ಆಕ್ಸಿಜನ್ನ ಪ್ರಭಾವದಿಂದ ಮಂಕಾಗ್ಬಿಡುತ್ತೆ. ಸೀರಿಯಂ ಹಾಗೂ ಇದರ ಜೊತೆಗಿರುವಂತಹ 13 ಲ್ಯಾಂಥನೈಡು ಧಾತುಗಳನ್ನ ರೇರ್ ಅರ್ತ್ ಅಥವಾ ಅಪರೂಪದ ಮೃಣ್ವಕಗಳು ಅಂತ ಹೇಳಲಾಗುತ್ತೆ. ಆದರೆ ವಾಸ್ತವವಾಗಿ ಸೀರಿಯಂ ಅಷ್ಟೇನೂ ಅಪರೂಪ ಏನಲ್ಲ. ಭೂಮಿಯ ಮೇಲೆ ಸಹಜವಾಗಿ ಕಾಣಸಿಗುವಂತಹ ಲೋಹಗಳಲ್ಲಿ ಇದಕ್ಕೆ 25ನೇಯ ಸ್ಥಾನ ಇದೆ. ನಿಜ ಹೇಳ್ಬೇಕು ಅಂದ್ರೆ ಸೀರಿಯಂಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತಹ ತವರ ಬಹಳ ಜನಪ್ರಿಯ ಅನ್ನೋದು ವಿಪರ್ಯಾಸವೇ ಸರಿ. ಸೀರಿಯಂ ಇರುವಂತಹ ಲ್ಯಾಂಥನೈಡು ಎನ್ನುವ ಗುಂಪನ್ನ ಪ್ರಧಾನ ಧಾತುಪಟ್ಟಿಯಲ್ಲಿ ಬೇರೆಯಾಗಿ ದಾಖಲಿಸ್ತಾರೆ. ಹೀಗಾಗಿ ಅದರ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಧಾತುಗಳು ಈ ಗುಂಪಿನವೇ ಎನ್ನಬೇಕು.
ಸೀರಿಯಂನ ಪರಮಾಣು ಸಂಖ್ಯೆ 58. ಅಂದರೆ ಇದರಲ್ಲಿ 58 ಎಲೆಕ್ಟ್ರಾನ್ಗಳು, 58 ಪ್ರೋಟಾನ್ಗಳು ಇರುತ್ತವೆ. ಇವುಗಳಲ್ಲಿ 56 ಎಲೆಕ್ಟ್ರಾನ್ಗಳು ಲ್ಯಾಂಥಾನಮಿನಲ್ಲಿ ಇರುವಂತೆಯೇ ಇದ್ದರೂ ಸಹ ಇನ್ನೊಂದು ಎಲೆಕ್ಟ್ರಾನ್ ಹೊಸದೊಂದು ಪಥದಲ್ಲಿ ಇರುತ್ತೆ. ಮುಂದೆ ಬರುವಂತಹ 13 ಧಾತುಗಳಲ್ಲಿಯೂ ಇದೇ ಪಥಕ್ಕೆ ಹೆಚ್ಚೆಚ್ಚು ಎಲೆಕ್ಟ್ರಾನ್ಗಳು ಕೂಡಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಇದರ ಪರಮಾಣು ಕೇಂದ್ರದಲ್ಲಿ 82 ನ್ಯೂಟ್ರಾನ್ಗಳಿರುತ್ತವೆ. ಈ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿರುವಂತಹ 6 ಸಮಸ್ಥಾನಿಗಳು ಅಥವಾ ಐಸೋಟೋಪುಗಳು ಸಹ ಇದೆ. ಇವುಗಳಲ್ಲಿ ಒಂದು ಮಾತ್ರವೇ ವಿಕಿರಣಶಾಲಿ. ಸೀರಿಯಂ 1803ರಲ್ಲಿ ಪತ್ತೆಯಾಗಿದ್ದು. ಅದಕ್ಕೂ ಹಿಂದೆ 2 ವರ್ಷಗಳ ಮೊದಲು ಸೌರಮಂಡಲದಲ್ಲಿ ಹೊಸದೊಂದು ಕ್ಷುದ್ರ ಗ್ರಹವನ್ನ ಗುರುತಿಸಲಾಗಿತ್ತು. ಇದಕ್ಕೆ ಗ್ರೀಕ್ ಪುರಾಣದ ದೇವತೆ ಸೀರೀಸ್ನ ಹೆಸರನ್ನ ಇಡಲಾಗಿತ್ತು. ಸೀರೀಸ್ ಕೃಷಿ ದೇವತೆ. 2 ವರ್ಷದ ನಂತರ ಜರ್ಮನಿಯ ಮಾರ್ಟಿನ್ ಹೆನ್ರಿಚ್ ಕ್ಲಾಪ್ರಾತ್ ಎಂಬಾತ ಹೊಸದೊಂದು ಲೋಹವನ್ನ ಪತ್ತೆ ಮಾಡಿದ್ದಾಗಿ ಹೇಳಿ ಅದು ಹಳದಿಯಾಗಿ ಕಂಡಿದ್ದರಿಂದ ಒಕ್ರಾಯೈಟ್ ಎಂದು ಕರೆದಿದ್ದ. ಮರುವರ್ಷವೇ ಇದೇ ಧಾತುವನ್ನ ಸುಪ್ರಸಿದ್ಧ ಸ್ವೀಡಿಷ್ ರಸಾಯನ ವಿಜ್ಞಾನಿ ಜಾನ್ಸ್ ಜೋಕೋಬ್ ಬರ್ಜಿಲಿಯಸ್ ಹಾಗೂ ಮತ್ತೊಬ್ಬ ಸ್ವೀಡಿಷ್ ಖನಿಜ ತಜ್ಞ ವಿಲ್ಹೆಲ್ಮ್ ಹಿಲ್ಸಿಂಗರ್ ಎನ್ನುವವರು ಪ್ರತ್ಯೇಕವಾಗಿ ಇದನ್ನ ಪತ್ತೆ ಮಾಡಿದ್ರು. ಆದರೆ ಇದನ್ನ ಶುದ್ಧ ರೂಪದಲ್ಲಿ ಪಡೆಯಲು ಸಾಧ್ಯವಾಗಿದ್ದು ಕೇವಲ 1875ರಲ್ಲಿ. ಆಗ ಇದನ್ನ ವಿಲಿಯಂ ಹಿಲೆಬ್ರಾಂಡ್ ಮತ್ತು ಥಾಮಸ್ ನ್ಯಾಟ್ರನ್ ಎಂಬ ಅಮೆರಿಕನ್ನರು ಶುದ್ಧೀಕರಿಸಿ ತಯಾರಿಸಿದ್ರು. ಸೀರಿಯಂ ಜೈವಿಕವಾಗಿ ಯಾವ ಪ್ರಯೋಜನಕ್ಕೂ ಬಾರದು. ಆದರೆ ಹೊಸ ಹೊಸ ಲೋಹಗಳು ಪತ್ತೆಯಾದಾಗೆಲ್ಲ ಅವನ್ನ ವೈದ್ಯದಲ್ಲಿ ಬಳಸುವಂತಹ ಪದ್ಧತಿ ಈ ಧಾತುವಿನ ವಿಷಯದಲ್ಲಿಯೂ ಸಹ ನಡೆದಿತ್ತು. 19ನೇ ಶತಮಾನದಲ್ಲಿ ಸ್ಕಾಟ್ಲೆಂಡಿನ ವೈದ್ಯನೊಬ್ಬ ಈ ಸೀರಿಯಂ ನೈಟ್ರೈಟ್ ಬಸುರಿಯರಲ್ಲಿ ವಾಂತಿಯಾಗುವುದನ್ನ ಗುಣಪಡಿಸುತ್ತದೆ ಅಂತ ಅದನ್ನ ಬಳಸ್ತಾ ಇದ್ನಂತೆ. ಅನಂತರ ಇದು ಸರಿ ಇಲ್ಲ ಅಂತ ಸೀರಿಯಂ ಅಸಿಟೇಟ್ ಅನ್ನ ಬಳಸಿದನಂತೆ. ಆದರೆ ಈ ಉಪಯೋಗ ಕ್ರಮೇಣ ತನ್ನಂತಾನೆ ನಿಂತು ಹೋಯಿತು ಅನ್ನತ್ತೆ ಚರಿತ್ರೆ. ಹಾಗಂತ ವೈದ್ಯಕೀಯದಲ್ಲಿ ಸೀರಿಯಂನ ಬಳಕೆ ಇಲ್ಲವೇ ಇಲ್ಲ ಅಂತ ಏನಿಲ್ಲ. ಇವತ್ತು ಸೀರಿಯಂ ನೈಟ್ರೇಟ್ ಅನ್ನ ಎಂಆರ್ಐ ಪರೀಕ್ಷೆಯಲ್ಲಿ ಸುಸ್ಪಷ್ಟವಾದ ಹೆಚ್ಚು ಕಾಂಟ್ರಾಸ್ಟ್ ಇರುವಂತಹ ಚಿತ್ರಗಳನ್ನ ತೆಗೆಯೋದಕ್ಕೆ ಬಳಸ್ತಾರೆ. ಕೆಲವೊಮ್ಮೆ ಇದನ್ನ ಸುಟ್ಟ ಗಾಯಗಳ ಚಿಕಿತ್ಸೆಯಲ್ಲಿ ಸಹ ಉಪಯೋಗಿಸೋದು ಉಂಟು. ಸೀರಿಯಂ ಲೋಹವನ್ನ ಕೆಲವು ಕಾಲದ ಹಿಂದೆ ವ್ಯಾಪಕವಾಗಿ ಬಳಸ್ತಾ ಇದ್ದದ್ದು ಸಿಗರೇಟ್ ಲೈಟರ್ಗಳಲ್ಲಿ. ಅದರಲ್ಲಿ ಇದ್ದಂತಹ ಒಂದು ಪುಟ್ಟ ಲೋಹವನ್ನ ತಿಕ್ಕಿದರೆ ಕಿಡಿ ಹಾರ್ತಾ ಇತ್ತು. ಈ ಮಿಶ್ರಲೋಹವನ್ನ ಒಂದು ಪಾಲು ಕಬ್ಬಿಣ ಹಾಗೆ ಇನ್ನೊಂದು ಪಾಲು ಸೀರಿಯಂ ಬೆರೆಸಿ ತಯಾರಿಸ್ತಾ ಇದ್ರು. ಕಬ್ಬಿಣದ ಜೊತೆಗೆ ಬೆರೆತಾಗ ಇದು ಬೇರೆ ಲೋಹಗಳು ಬೆರೆತು ಗಟ್ಟಿಯಾಗುವಂತೆ ಆಗೋದೇ ಇಲ್ಲ. ಬದಲಿಗೆ ಈ ಮಿಶ್ರಲೋಹ ಪುಡಿ ಪುಡಿಯಾಗುವ ಮಿಶ್ರಲೋಹವಾಗುತ್ತದೆ. ವಿಶೇಷ ಅಂದ್ರೆ ಇದನ್ನ ತಟ್ಟಿದ್ರೆ ಸಾಕು ಕಿಡಿ ಏಳುತ್ತೆ. ಅಪ್ಪಟ ಸೀರಿಯಂ ಕೂಡ ತಟ್ಟಿದರೆ ಕಿಡಿ ಕಾರುವಂತಹ ಲೋಹವೇ. ಈ ರೀತಿಯಲ್ಲಿ ಕಿಡಿ ಕಾರುವ ಮತ್ತೊಂದು ಲೋಹ ಅಂದ್ರೆ ಕಬ್ಬಿಣ ಅಷ್ಟೇ. ಬೇರಾವ ಲೋಹವು ಹೀಗೆ ಕಿಡಿ ಕಾರೋದಿಲ್ಲ. ಚಿನ್ನ ಹೀಗೆ ಕಿಡಿ ಕಾರುವಂತಿದ್ರೆ ಅದನ್ನ ಉಂಗ್ರವಾಗಿ ಬಳಸಲು ಸಹ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೀರಿಯಂನ ಸಂಯುಕ್ತಗಳಲ್ಲಿ ಬಹಳ ಜನಪ್ರಿಯವಾಗಿರೋದು ಅಂದ್ರೆ ಸೀರಿಯಾ ಎಂಬ ಹೆಸರಿನ ಸೀರಿಯಂ ಆಕ್ಸೈಡ್. ಸೀರಿಯಂ ಲೋಹ ಎಷ್ಟು ಶಿಥಿಲ ಲೋಹವಾಗಿದೆಯೋ ಅದರ ಸಂಯುಕ್ತವಾದ ಸೀರಿಯಾ ಅಷ್ಟೇ ಗಟ್ಟಿ, ಭಾರಿ ಕೂಡ, ಜೊತೆಗೆ ಸಾಕಷ್ಟು ಒರಟು ಕೂಡ. ಹೀಗಾಗಿ ಅದನ್ನ ಗಾಜನ್ನ ಉಜ್ಜಿ ನಯಗೊಳಿಸಲು ಬಳಸ್ತಾರೆ. ಸೀರಿಯಂ ಡೈಆಕ್ಸೈಡ್ ಇದಕ್ಕಿಂತಲೂ ಉಪಯುಕ್ತ ಸಂಯುಕ್ತ. ಅದು ಕೂಡ ಸೀರಿಯಂ ಆಕ್ಸೈಡ್ನಷ್ಟೇ ಗಟ್ಟಿಯಾಗಿದ್ರೂ ಸೀರಿಯಂ ಮತ್ತು ಆಕ್ಸಿಜನ್ ಪರಮಾಣುಗಳು ಬಹಳ ಗಟ್ಟಿಯಾಗಿ ಕೂಡಿಕೊಂಡಿರೋದಿಲ್ಲ. ಅಲ್ಲಲ್ಲಿ ಒಂದಿಷ್ಟು ತೆರವು ಬಿಟ್ಟುಕೊಂಡಿರುತ್ತೆ. ಈ ತೆರವಿನಲ್ಲಿ ಬೇರೆ ಅನಿಲಗಳು, ಲೋಹಗಳು ಬಂದು ಕೂರಬಹುದು. ಹೀಗಾಗಿ ಸೀರಿಯಂ ಡೈಆಕ್ಸೈಡ್ ಅನ್ನ ಹೊಗೆ ಸೂಸುವ ಕೆಟಾಲಿಟಿಕ್ ಕನ್ವರ್ಟ್ಗಳಲ್ಲಿ ಬಳಸ್ತಾರೆ. ಅಲ್ಲಿ ಇದು ವಾಹನದ ಹೊಗೆಯಲ್ಲಿರುವಂತಹ ಲೋಹ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಅಣುಗಳನ್ನ ಸೋಸಿ ಶುಚಿಯಾದ ಹೊಗೆಯನ್ನ ಹೊರ ಉಗುಳುತ್ತೆ. ಅತಿ ಸೂಕ್ಷ್ಮವಾಗಿ ಪುಡಿ ಮಾಡಿ ಈ ನ್ಯಾನೋ ಪುಡಿಯನ್ನ ಡೀಸೆಲ್ನಲ್ಲಿ ಬೆರೆಸಿಯೂ ಸಹ ಬಳಸೋದುಂಟು. ಹೀಗಾದಾಗ ಬಹಳ ದಟ್ಟವಾದ ಕಪ್ಪು ಹೊಗೆಯನ್ನ ಉಗುಳುವ ಡೀಸೆಲ್ ವಾಹನಗಳು ಪಾರದರ್ಶಕವಾದ ಹೆಚ್ಚು ಧೂಳಿಲ್ಲದ ಹೊಗೆಯನ್ನ ಉಗುಳುತ್ತೆ.
ಹೀಗೆ ಒಂದು ಹೊಸ ಗುಂಪಿಗೆ ಕಾರಣವಾಗಿರುವಂತಹ ಸೀರಿಯಂ ಅತ್ತ ಕ್ಷಾರಧಾತುವೂ ಅಲ್ಲ, ಇತ್ತ ಮೃಣ್ವಕವೂ ಅಲ್ಲದ ಹೊಸ ಬಗೆಯ ಧಾತುಗಳ ಮುಖಂಡ ಅಂದ್ರೆ ಲ್ಯಾಂಥನೈಡ್ಗಳಲ್ಲಿ ಇದರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವ ಧಾತುಗಳಿಲ್ಲ. ಹಾಗೆ ಯುರೋಪಿಯಂ ಹೊರತಾಗಿ ಇದರಷ್ಟು ಬಳಕೆಯಲ್ಲಿರುವ ಲ್ಯಾಂಥನೈಡ್ ಕೂಡ ಇಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಧಾತು ಪಟ್ಟಿಯಲ್ಲಿ ಸಹಜವಾದ ಸ್ಥಾನದಲ್ಲಿ ನೆಲೆಗೊಳ್ಳದಿದ್ದರೂ ಸಹ ಇದು ಬಹಳ ಪ್ರಮುಖವಾದಂತಹ ಧಾತು ಅಂತ ಹೇಳಬಹುದು. ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.